ಹಾಯ್ ಎವ್ರಿವನ್, ವೆಲ್ಕಮ್ ಟು ಆಶಾರಾಣಿ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ನನಗೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಬಂದುಬಿಟ್ಟು ಮಲಬಾರ್ ಸ್ಪಿನಾಚ್ ಅಂದರೆ ಬಸಳೆ ಸೊಪ್ಪಿಂದು ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಬಸಳೆ ಸೊಪ್ಪು ಮತ್ತು ಆಯಿಲ್ ಆದ ನಂತರ ಸಾಸಿವೆ ಆದ ನಂತರ ಕರಿಬೇವಿನ ಸೊಪ್ಪು, ಆನಿಯನ್ ಮತ್ತು ಗಾರ್ಲಿಕ್ ಮತ್ತು ಟೊಮೆಟೊ ಆದ ನಂತರ ಅರಿಶಿನ ಪುಡಿ ಮತ್ತು ಸಾಂಬಾರ್ ಪೌಡರ್ ಮತ್ತು ಸಾಲ್ಟ್ ಮತ್ತು ಇದು ತೂರ್ ದಾಲ್ ಮತ್ತು ಜಾಗರಿ. ಇಷ್ಟು ನಮಗೆ ಬೇಕಾಗಿರೋ ಐಟಮ್ಮು ಬಸಳೆ ಸೊಪ್ಪು ಸಾಂಬಾರು ಮಾಡಲಿಕ್ಕೆ. ಇದನ್ನೆಲ್ಲ ರೆಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಮೊದಲು ಆಯಿಲ್ ಹಾಕ್ಕೊಳ್ಬೇಕು. ನಾನು ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಳ್ಬೇಕು. ಮೊದಲು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡ್ಮೇಲೆ ಅದು ಚಿಟಪಟ ಅಂತ ಅದೇ ಸೌಂಡ್ ಬರುತ್ತಲ್ಲ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ ಆನಂತರ ಕರಿಬೇವಿನ ಸೊಪ್ಪು ಹಾಕಿದ ನಂತರ ಅದು ಸಹ ಗೊತ್ತಲ್ಲ ನಿಮಗೆ, ಚಿಟಪಿಟ ಅಂತ ಸೌಂಡ್ ಮಾಡುತ್ತೆ. ಆ ಸೌಂಡ್ ಆದ ನಂತರ ಏನು ಹಾಕಬೇಕಂದ್ರೆ ಅದು ಸ್ವಲ್ಪ ತಾದಾದಮೇಲೆ ಇದಕ್ಕೆ ನಾವು ಇವಾಗ ಆನಿಯನ್ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಬೇಕಾಗತ್ತೆ. ನಾನಿವಾಗ ಆನಿಯನ್ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಬೆಳ್ಳುಳ್ಳಿ ಹಾಕಿದಾದ್ಮೇಲೆ ಸೌಟ್ ತೊಗೊಂಡು ಅಂದರೆ ಏನು ಹೇಳಬೇಕು, ತಿರುಗಿಸ್ಬೇಕು. ಆನಿಯನ್ನು ಕೆಂಪಾಗೋವರೆಗೂ ಇದನ್ನು ತಿರುಗಿಸ್ಕೊಳ್ಬೇಕಾಗತ್ತೆ. ಕೆಂಪಾದ ನಂತರ ನೋಡಿ ಹೀಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಆನಿಯನ್ ಕೆಂಪಾಗಿದೆ. ಈಗ ಇದಕ್ಕೆ ನಾವು ಟೊಮೆಟೊ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿದ ನಂತರ ಅದು ಸ್ವಲ್ಪ ಬೇಯಬೇಕು ಆಯಿಲಲ್ಲೇ. ಅದು ಬೆಂದಾದ ನಂತರ ಇದಕ್ಕೆ ನಾವು ಇವಾಗ ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ಮತ್ತು ಏನೇನೆಲ್ಲ ಇಟ್ಕೊಂಡಿದ್ವಿ ಗೊತ್ತಾ, ಜಾಗರಿ ಮತ್ತು ಇದನ್ನೆಲ್ಲನೂ ಹಾಕಿ, ಸೊಪ್ಪು ಕೂಡ ತೊಳೆದಿರೋದನ್ನು ಹಾಕಿ ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿ ಮತ್ತು ತಿರುಗಿಸ್ಕೊಳ್ಬೇಕಾಗತ್ತೆ. ನೀಟಾಗಿ ತಿರುಗಿಸ್ಕೊಳ್ಳಾದ್ಮೇಲೆ ಇದಕ್ಕೆ ಉಪ್ಪು ಮತ್ತು ಏನೇನು ಹಾಕಬೇಕು, ಉಪ್ಪು ಹಾಕಿ ನೀಟಾಗಿ ಇದನ್ನೆಲ್ಲ ತಿರುಗಿಸ್ಕೊಂಡಾದಾದಮೇಲೆ ಇದಕ್ಕೆ ನಾವಿವಾಗ ವಾಟರ್ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ವಾಟರ್ ನಿಮಗೆ ಗೊತ್ತಾಗುತ್ತಲ್ಲ, ನಿಮಗೆ ಸಾಂಬಾರು ಎಷ್ಟು ಬೇಕು ಅಂತ, ಸೊ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ವಾಟರ್ ಆ್ಯಡ್ ಮಾಡ್ಕೊಂಡ ನಂತರ ಇದನ್ನು ನೀಟಾಗಿ ಮತ್ತೊಮ್ಮೆ ತಿರುಗಿಸ್ಕೊಂಡು ಇವಾಗ ಇದಕ್ಕೆ ಬೇಳೆ ಹಾಕಬೇಕಾಗತ್ತೆ. ನಿಮಗೆ ಗೊತ್ತಲ್ಲ ಎಷ್ಟೆಷ್ಟು ಹಾಕ್ಕೊಳ್ಬೇಕಂತ, ಅಷ್ಟು ಬೇಳೆ ಹಾಕ್ಕೊಳ್ಳಿ. ಬೇಳೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಇದನ್ನು 2 ವಿಷಲ್ ಬರ್ಸ್ಕೊಳ್ಳಿ. ಯಾಕಂದರೆ ಸೊಪ್ಪು ಬೇಗ ಬೆಂದ್ಬಿಡುತ್ತೆ. ಬೇಳೆಗೋಸ್ಕರ ಅಷ್ಟೇ ಇದಕ್ಕೆ 2 ವಿಷಲ್ ಬರ್ಸ್ಕೊಳ್ಬೇಕು. ಹಾಗೆ ತಪ್ಪಲಲ್ಲಿ ಮಾಡೋದಾದರೆ ಏನು ಆರಾಮಾಗಿ ಮಾಡ್ಕೊಳ್ಬೋದು. ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ 2 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇವಾಗ 2 ವಿಷಲ್ ಬಂತು. ನಾನು ಇದನ್ನೆಲ್ಲ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಕ್ಯಾರೆಟ್, ನನಗೆ ಬ್ಲಡ್ ಕಮ್ಮಿ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಡೈಲಿ ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ಆಮ್ಲ ಜ್ಯೂಸ್ ಕುಡಿತೀನಿ. ಹಾಗಾಗಿ ಆ್ಯಪಲ್ ಹಾಕೋತಾ ಇಲ್ಲ, ಇದು ABC ಜ್ಯೂಸ್ ಇದು. ಸೊ ಹಾಗಾಗಿ ನಾನು ಆ್ಯಪಲ್ ಏನಕ್ಕೆ ಹಾಕ್ಕೊಳ್ಳೋದು, ಬೇಗ ದಪ್ಪ ಆಗ್ತೀನಿ ಅಂತ ಆ್ಯಪಲ್ ಹಾಕ್ಕೊಳ್ತಾ ಇಲ್ಲ. ಸೊ ಕ್ಯಾರೆಟು, ಬೀಟ್ರೂಟು ಮತ್ತು ಆಮ್ಲ ಮತ್ತು ಕರಿ ಲೀವ್ಸ್ ಬಂದುಬಿಟ್ಟು ನಾನು ಹೇರ್ ಗ್ರೋತ್ಗೋಸ್ಕರ, ನನಗೆ ತುಂಬ ಹೇರ್ ಫಾಲ್ ಆಗ್ತಿದೆ. ಸೊ ಹೇರ್ ಗ್ರೋತ್ಗೋಸ್ಕರ. ಹಾಗೆ ಇದ್ರ ಜೊತೆ ಇನ್ನು ಅದು ಬ್ಲಡ್ ಇಂಪ್ರೂವ್ಮೆಂಟ್ಗೋಸ್ಕರ ಏನೇನು ಆ್ಯಡ್ ಮಾಡ್ತೀನಿ ಅಂದರೆ ಇದು ಅಂಜೂರ ಮತ್ತು ಇದ್ರ ಕೆಳಗಡೆ ಬಂದು ಡೇಟ್ಸ್ ಕೂಡ ಇದೆ, ಮತ್ತು ಒಣ ದ್ರಾಕ್ಷಿ ರಾತ್ರಿ ನೀರಲ್ಲಿ ನೆನೆಸಿರ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಆ ನೀರು ಕುಡ್ಕೊಬಿಡ್ತೀನಿ. ಬಟ್ ಇದೆಲ್ಲ ತಿನ್ನೋದಂದರೆ ನನಗೆ ಹಿಂಸೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಜ್ಯೂಸಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಇದಿಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಬಂದುಬಿಟ್ಟು ಆಲ್ಮಂಡ್ಸ್, ಡೈಲಿ ತಿಂತೀನಿ ನಾನು ಅದನ್ನು. ಸೊ ಅಷ್ಟೇ, ಇದಿಷ್ಟು ನನ್ನ ಜ್ಯೂಸ್ ರೆಸಿಪಿ. ಸೊ ಇದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.